ಅನ್ನದಾಸೋಹದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತಿನ ಸೇವಾಕರ್ತರು ಶ್ರೀ CS ವೆಂಕಟೇಶ್ವರ ಫ್ಯಾಮಿಲಿ, ಅವ್ರ ವೈಫು ನೀಲಾವತಿ ಬರ್ತ್ಡೇ ದಿವಸಕ್ಕೆ ಬರ್ತ್ಡೇ ಇದಕ್ಕೆ ಅವರು ಯಜಮಾನರು ವೆಂಕಟೇಶ್ವರಲು ಆಚರಿಸಿದ್ದಾರೆ, ಅವ್ರ ಫ್ಯಾಮಿಲಿ ಆಚರಿಸಿದ್ದಾರೆ. ಸೊ ನೀಲಾವತಿ ಮೇಡಮ್ಗೆ ಸಕಲ ಸೌಕರ್ಯ, ಆರೋಗ್ಯ, ಐಶ್ವರ್ಯ, ಸಂತೋಷ ನಿಮಗೆ ಕೊಡಲಿ, ನಿಮಗೆ ಒಳ್ಳೇದಾಗಲಿ. ಆಮೇಲೆ ಅವರ ಯಜಮಾನ್ರಿಗೂ ಸಹ ಅವ್ರ ಫ್ಯಾಮಿಲಿಗೂ ಸಹ ದೇವ್ರ ಸಕಲ ಸೌಕರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಅಕ್ಷರದ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರಾರ್ಥನೆ ಮಾಡೋಣ. ನಾಳೆ ಭಾಳ ವಿಶೇಷ ಇದೆ. ನಾಳೆ ಭಾನುವಾರ ಪಿತೃಪಕ್ಷಕ್ಕೆ ಸ್ವೀಟ್ ಇದೆ, ಖಾರ ಇದೆ, ಕಾಫಿ ಇದೆ, ಬಿಸ್ಕೆಟ್ ಇದೆ, ತಿಂಡಿ ಇದೆ, ಪಾಯಸ ಇದೆ. ದಯವಿಟ್ಟು ಎಲ್ಲರೂ ನಾಳೆ ವಾಲಂಟಿಯರ್ಸು ಭಾಳ ಜನ ಬಂದು ಇಲ್ಲಿ ಪಿತೃಪಕ್ಷ ಆಚರಿಸಿ ಹಿರಿಯರ ಆಶೀರ್ವಾದ ಪಡೀರಿ ಅಂತ ನಾನು ನಿಮ್ಮನ್ನೆಲ್ಲ ಮನವಿ ಮಾಡಿಕೊಂತೀನಿ. ನಾಳೆ ಇವತ್ತು ನಮ್ಮ ನಾಗಾ ಸಾಧುಗಳು ಎಂಟ್ರಿ ಕೊಟ್ಟಿದ್ದಾರೆ. ಅವ್ರು ಇವತ್ತು ಒಂದು ಔಷಧಿ ಕೊಡಿಸಿದ್ದಾರೆ. ಔಷಧಿ ಆಕೆ ಅನ್ನೋದು ಮೆಡಿಕಲ್ ಮುನ್ಲಕ್ಷ್ಮಿ ಮೆಡಿಕಲ್ ಏಡ್ ಇದರಿಂದ ಈ ಮೆಡಿಸನ್ಸ್ ಇವತ್ತು ಕೊಡಿಸಿದ್ದಾರೆ. ಶ್ರೀನಿವಾಸ್ ಒಂದು ಪೇಷಂಟ್ ಬಂದಿದ್ರು, ಪಾಪ ಒಂದು ಕೈ ಕಾಲು ಸ್ವಾಧೀನ ಇಲ್ಲ. ನಿನ್ನೆ ಬಂದು ಕೇಳ್ಕೊಂಡ್ರು, ಸರ್ ನಮಗೆ ಒಳ್ಳೆ ಊಟ ಕೊಡ್ತಾ ಇದ್ದೀರಿ ಇಲ್ಲಿ, ನನಗೆ ನಮ್ಮ ಔಷಧಿಗೆ ದುಡ್ಡಿಲ್ಲ ನನ್ನ ಹತ್ರ ಅಂತ. ಸರಿ, ನಿನ್ನೆ ಕಳಿಸ್ಕೊಟ್ಟು ನಿನ್ನೆ ಮುನ್ಲಕ್ಷ್ಮಮ್ಮ ಟ್ರಸ್ಟಿಂದ ನೋಡಿ ಯಾವ ಥರ ಅಂದರೆ ಪಾಪ ಪುಣ್ಯಾತ್ಮಂತಿ ಏನೋ ಒಂದು ಇಲ್ಲಿ ನಮ್ಗೆ ಒಳ್ಳೇದು ಮಾಡಿಬಿಟ್ಟು ಹೋಗ್ಬಿಟ್ರು. ಅವರಿಂದ ಎಷ್ಟೋ ಜನಗಳು ಬದುಕ್ತಾವ್ರೆ. ಯಾಕಂತೆ ಹೊಟ್ಟಿಗೆ ಊಟ ಬೇಕು, ಕಾಯಿಲೆ ವಾಸಿ ಆಗೋದಕ್ಕೆ ಔಷಧಿ ಬೇಕು. ಅದಕ್ಕೋಸ್ಕರ ಎಂತೆಂಥ ನೋಡಿ ಇಂಥವ್ರು ಬರ್ತಾರೆ. ಈ ಮುದ್ಕ ಈಗೊಬ್ರು ಕೊಟ್ಟರು, ಇಂಥವ್ರೆಲ್ಲನೂ ಪಾಪ ಔಷಧಿಗಳು ಒದ್ದಾಡ್ತಾರೆ ಕಾಸು ಇಲ್ದಿರ. ಅಂಥವ್ರಿಗೂ ನಾವು ಇವಾಗ ಏನು ಮಾಡ್ತಾಯಿದ್ವಿ ಅಂದರೆ ಹೊಸದಾಗ ನಮ್ಮ ವೀರಪ್ಪಣ್ಣರು, ನಮ್ಮ ಶಿವರಾಮಣ್ಣೆಲ್ಲ ಸೇರ್ಕೊಂಡಿದ್ದು, ನಮ್ಮ ಟ್ರಸ್ಟರೆಲ್ಲ ಸೇರಿಕೊಂಡು ಇದೊಂದು ಕೆಲಸ ಮಾಡೋಣ ಅಂತ. ಇದೊಂದು ಒಳ್ಳೆ ಸಾಧನೆ, ಒಳ್ಳೆ ಕೆಲಸ. ಇದಕ್ಕೂ ದುಡ್ಡು ಆದಷ್ಟು ನಾವು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ನಮ್ಮ ಟ್ರಸ್ಟರ್ನ ಎಲ್ಲರೂ ಕೇಳ್ಕೊತಾ ಇದ್ದೀನಿ ನಾನು. ಇವಾಗ ನಮ್ದು ಹೆಂಗೆ ಅಕ್ಷಯ ಅನ್ನದಾಸೋಹಕ್ಕೆ ನಾವೇನು ಕೊಡ್ತೀರೋ ಅದೇ ಥರ ನಾವುಗಳೇ ಇದಕ್ಕೊಂದು ಸ್ವಲ್ಪ ಕೊಟ್ಟರೆಗನ ಇದೂ ಔಷಧಿಗಳ್ಕ ಪಾಪ ಈ ನಿರ್ಗತಿಗಿರ್ಕ ಈ ಬಡವ್ರಕ ಈ ಔಷಧಿಗಳು ನಾವೇ ಹೋಗಿ ಸ್ವತಃ ತಂದು ಕೊಡ್ತೀವಿ. ಅವ್ರ ಕೈಗೆ ನಾವು ಯಾವ ಕಾರಣಕ್ಕೂ ದುಡ್ಡು ಕೊಡೋದಾಗಲಿ ಇನ್ನೊಂದು ಏನಿಲ್ಲ. ನಾವೇ ಸ್ವತಃ ಲೈನಾಗಿ ಹೋಗಿ ನಿಂತ್ಕೊಂಡು ಅದೇನು ಔಷಧಿ ಬರ್ಕೊಡ್ತೀರೋ ಅದನ್ನೇ ಸ್ವತಃ ಇಲ್ಲಿ ಎಲ್ಲ ತಂದು ಕೊಡ್ತಾ ಇದ್ದೀರಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂದಾಗಲ್ಲ, ಇದಕ್ಕೆ ನಮ್ಮ ಅಕ್ಷಯ ಅನ್ನದಾಸೋಹಕ್ಕೆ ನೀವೇನು ಕೊಡ್ತೀರೋ ಅದನ್ನ ಇದಕ್ಕೂ ಸ್ವಲ್ಪ ಕೊಟ್ಟರೆಗನ ಇದು ಔಷಧಿಗಳು ಪಾಪ ದಿನ 2-3 ಜನ ಬರ್ತಾ ಇರ್ತಾರೆ. ಆ ಫಂಡ್ ರೈಸ್ ಆಗಲಿ ದೇವ್ರ ದಯದಿಂದ. ಇವಾಗ ನಮ್ಮದು ಅನ್ನದಾಸೋಹದಕ್ಕೆ ಹೆಂಗೆ ಫಂಡ್ ಇದೆ ಅದೇ ಥರ ಆಗಲಿ ಅಂತ ಹೇಳ್ಕೊಂಡು ದೇವ್ರ ದಯದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಮಕ್ಕೊಳ್ತಾ ಇದ್ದಾರೆ. ಇವತ್ತು ಸ್ಪಾನ್ಸರ್ ಬಂದು ನಮ್ಮ ಉಪಾಧ್ಯಕ್ಷ ನಾಗೇಂದ್ರ ಅವರು ಇವತ್ತು ಸ್ಪಾನ್ಸರು ಅವ್ರಿಗೆ ತೆಗೆದುಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಲಕ್ಷ್ಮಿ ಅಂತೂ ತುಣುಕ್ತಾ ಇದ್ದಾಳೆ, ತೊಂದರೆ ಇಲ್ಲ. ಆರೋಗ್ಯ ಭಾಗ್ಯ ಕೊಟ್ಟು ದೇವರನ್ನು ಕಾಪಾಡಲಿ ಅಷ್ಟಲಕ್ಷ್ಮಿ ಹೇಳ್ಕೊತಾ ಇದ್ದೀನಿ. ಅಷ್ಟಲಕ್ಷ್ಮಿ ಎಲ್ರಿಗೂ ನಮಸ್ಕಾರ. ನಮ್ಮ ಅಕ್ಷಯ ಅನ್ನದಾಸೋಹ ಹೆಂಗೆ ಬೆಳೀತಾ ಇದ್ದೋ ಹಂಗೆ ಇದು ನಮ್ಮ ಅಕ್ಷಯ ಮುನುಲಕ್ಷ್ಮಮ್ಮ ಬೀರಪ್ಪಣ್ಣವರ ಮಿಸಸ್ ಅವರು ಏನು ಒಳ್ಳೆ ಕಾರ್ಯಕ್ಕೆ ಅವ್ರ ಹೆಸರಿಟ್ಟು ನಾವು ಇದನ್ನು ಮಾಡ್ತಾ ಇದ್ದೇವೆ. ಇದು ಹಂಗೆ ಅಕ್ಷಯ ಅನ್ನದಾಸೋಹ ದೊಡ್ಡದಾಗಿ ಬೆಳೀಲಿ ಅನ್ನೋದು ನಮ್ಮ ಅಕ್ಷಯ ಅನ್ನದಾಸೋಹದ ಪರವಾಗಿ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.